ಎತ್ತು 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 ಬರ್ತಾ ಇದೆ ಎತ್ತು ಅಲ್ಲ ಕ್ರಾಶ್ ಭಯ್ಯ. ಇವರು ಏನಾಯ್ತು ಅಂದರೆ ಪ್ರಶಾಂತ್ ಅವ್ರ ಗಾಡಿ ಬಿದ್ದೋಯ್ತು ನೀರಲ್ಲಿ, ಒಳಗಡೆ ಫುಲ್ ಇಂಜಿನ್ ಎಲ್ಲ ನೀರು. ಬ್ರೋ ಸೀರಿಯಸ್ಲಿ ಅದನ್ನ ಮತ್ತೆ ವಾಪಸ್ ತೊಗೊಂಡೋಗಿ ರೂಮಿಗೆ ಇಟ್ಕೊಂಡು ನೋ ವರೀಸ್, ಗಾಡಿ ಎತ್ರಿ, ಗಾಡಿ ಸ್ಟಾರ್ಟ್ ಆದರೆ ಸಾಕು. ಮನಾಲಿ ಸ್ಟಾರ್ಟ್ ಆಗೋದು ಡೌಟ್ ಸರ್. ಆಗತ್ತೆ FI ಇಂಜಿನ್ನು, ಸೈಲೆನ್ಸರ್ ಹೆಡ್ ತೆಗಿಬೇಕು, ಹಾಂ, ಎಲ್ಲ ತೆಗಿರೋ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಡೇ ಬೆಳಗ್ಗೆ ಆ ಗಾಡಿನ ಇಂಜಿನ್ ಎಲ್ಲ ಓಪನ್ ಮಾಡಿ, ನಾನೇ ಲೈಫಲ್ಲೇ ಫಸ್ಟ್ ಟೈಮ್ ನಾ ಇಂಜಿನ್ ಎಲ್ಲ ಓಪನ್ ಮಾಡಿ ಆ ಥರ ಮಾಡಿರೋದು. ಇಂಜಿನ್ ಓಪನ್ ಮಾಡಿ ಆಮೇಲೆ ಅದರಲ್ಲಿರೋ ಆಯಿಲ್ ಎಲ್ಲ ತೆಗೆದು, ಈಗ ಆಯಿಲ್ ತೆಗೆದ್ಮೇಲೆ ಕ್ಲೀನಿಂಗಿಗೆ ನನಗೆ ಬೇಕಲ್ಲ ಪೆಟ್ರೋಲು, ಕೆರೋಸಿನ್ನು, ಡೀಸೆಲ್ ಏನಾರ ಬೇಕು. ಇವರು ಸ್ಟೇ ಅವ್ರು ಕೊಟ್ಟರು ನನಗೆ. ಅದಾದಮೇಲೆ ಇಂಜಿನ್ ಆಯಿಲ್ ಬೇಕು. ಇಂಜಿನ್ ಆಯಿಲ್ ಅಲ್ಲಿ ಯಾರೋ ಒಬ್ಬ ಹೋಗ್ತಿದ್ದ ಪುಣ್ಯಾತ್ಮ, ಎಕ್ಸಿಟ್ ಆಗ್ತಿದ್ದ, ಅವನ ಹತ್ರ ದುಡ್ಡು ಕೊಟ್ಟು ಇಸ್ಕೊಂಡು ಆ ಗಾಡಿಯಲ್ಲೇ ನಾವು ಉಮ್ಲಿಂಗ್ಲಾ ಟು ಕನ್ಯಾಕುಮಾರಿ ರೈಡ್ ಮಾಡಿರೋದು. ಡೇ 1 ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ. ಡೇ 1 ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ, ಸೀದಾ ಮನಾಲಿಗೆ ಬಂದ್ವಿ. ಮನಾಲಿ ತನಕ ಗಾಡಿ ಸಕ್ಸಸ್ಫುಲ್ಲಾಗಿ ಬಂತು, ಏನೂ ತೊಂದರೆ ಇಲ್ಲ. ಮನಾಲಿಯಲ್ಲಿ ಮತ್ತೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ವಿ ಆ ಗಾಡಿದು. ಸೊ ಆ ಒಂದು ಗಾಡಿ ಸ್ಲೋ ಆಗದಿದ್ದಕ್ಕೇ ನಾವು ಈ 5.5 ಡೇಸು, ಇಲ್ಲ ಅಂದಿದ್ರೆ ಇದು 100% 4 ಅಥವಾ 4.5 ಡೇಸಲ್ಲಿ ಮುಗಿಸ್ತಾ ಇದ್ವಿ ನಾವು. ಓಕೆ, ಒಂದು ಸ್ಟಾಪ್ ಆಗಿದೆ ಮನಾಲಿನಲ್ಲಿ. ಹೌದೌದು, ಮನಾಲಿ ಅಲ್ಲ, ಈ ಗಾಡಿ ಇಂಜಿನ್ ಸೀಸ್ ಆಯ್ತಲ್ಲ, ಅಲ್ಲ ಇಂಜಿನ್ ಒಳಗಡೆ ಎಲ್ಲ ನೀರು ಹೋಗಿದೆ. ಸೊ ಅದು ಇಂಜಿನ್ ನಾವು ಕಾಪಾಡ್ಕೊಬೇಕು, ನಾವು ಡ್ರೈನ್ ಮಾಡ್ಕೊಂಡು ಕನ್ಯಾಕುಮಾರಿ ತನಕ, ಅಟ್ಲೀಸ್ಟ್ ಬೆಂಗಳೂರು ತನಕನಾರ ನಾವು ಕಾಪಾಡಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಮ ಟೆಕ್ನಿಷಿಯನ್ ಇದ್ರು, LBS ಗ್ಯಾರೇಜ್ ಅಂತ ಇತ್ತು, ಸೊ ಅಲ್ಲೇ ಕೊಟ್ಟಿದ್ದು ನಾವು ಗಾಡಿನ. ಆ ತರ ನಾವೇನ್ ಮಾಡಿದ್ವಿ, ಅದಕ್ಕೆ 80 ಕಿಲೋಮೀಟರ್ ಸ್ಪೀಡ್ ಹೈಯೆಸ್ಟ್. ನಾವೇನ್ ಮಾಡಿದ್ವಿ, ಪ್ರತಿದಿನ 18 ಅವರ್ ಗಾಡಿ ಓಡಿಸ್ತಿದ್ವಿ, 4 ರಿಂದ 5 ಅವರ್ ನಿದ್ದೆ ಮಾಡ್ತಿದ್ವಿ ಆವ್ರೇಜ್ ಆಗಿ. ಓಕೆ, ದಿನಕ್ಕೆ ಒಂದು 840 ಅಂತ ಆವ್ರೇಜ್. ಒಂದಿನ ಲಾಸ್ಟ್ ಬಟ್ ಫಸ್ಟ್ ಡೇ ಅವತ್ತು ನಾವು ನಿಜಾಮಾಬಾದಿಂದನೂ ಇನ್ನೇ ಹಿಂದ್ಗಡೆ, ಹೈದರಾಬಾದಿಂದ ಇನ್ನೂ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಅವತ್ತು ನಾವು ಅಂದ್ಕೊಂಡಿದ್ದೆ ಅನಂತಪುರದಲ್ಲಿ ಉಳ್ಕೊಳ್ಳೋಣ ಅಂತ, ಬಟ್ ಅನಂತಪುರದಲ್ಲಿ ನಾವು ನಿಲ್ಲಿಸಲಿಲ್ಲ, ಸೀದಾ ಬೆಂಗಳೂರು ತನಕ ಹೊಡೆದ್ಬಿಟ್ವಿ. ದಟ್ ವಾಸ್ 932 ಕಿಲೋಮೀಟರ್ಸ್ ಕಂಟಿನ್ಯೂಸ್. ಆಮೇಲೆ ಬೆಳಗಿನ ಜಾವನೇ 4 ಗಂಟೆಗೆ ನಾವು ಗ್ಯಾರೇಜಲ್ಲಿ ಗಾಡಿ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ಮತ್ತೆ ಸರ್ವಿಸ್ ಮಾಡಿ ಆ ಗಾಡಿಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಕನ್ಯಾಕುಮಾರಿಗೆ ಹೊಟ್ಟಿದ್ದು. ಓಕೆ, ಟೋಟಲ್ ನೀವು ಕಿಲೋಮೀಟರ್ ಕವರ್ ಮಾಡಿರೋದು 4100 ಅಫಿಷಿಯಲಿ. ಓಕೆ, ಅನ್ಅಫಿಷಿಯಲಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕನ್ಯಾಕುಮಾರಿಗೆ ಹೋದ್ನಾ, ಕನ್ಯಾಕುಮಾರಿಗೆ ಹೋದ್ಮೇಲಿಂದ ಅಲ್ಲಿಂದ ವಾಪಸ್ ಬಂದಿರೋದು ಕ್ಯಾಲ್ಕುಲೇಷನ್ನ ಅದು. ಸೊ ವಾಪಸ್ ಎಲ್ಲಿಗೆ ಬಂದೆ ಅಂದರೆ ಸೀದಾ ಶಿವಮೊಗ್ಗಕ್ಕೆ ಹೋಗಿದ್ದೀನಿ. ಅದು ಹೆಂಗೆ ಅಂತಂದರೆ, ಕನ್ಯಾಕುಮಾರಿ ಟು ಬ್ಯಾಂಗ್ಳೂರಿಗೆ ಬಂದೆ. ಅದು ಇನ್ನೊಂದು ಮಜಾ ಕೇಳಿ, ನಾನು ಆರಾಮಾಗಿದ್ದೀನಿ, ಬೆಳಗ್ಗೆ 10 ಗಂಟೆಗೆಲ್ಲ ಬಸ್ ಸಿಕ್ಬಿಡುತ್ತೆ ಅಂತ ಆ ಕ್ಯಾಲ್ಕುಲೇಷನಲ್ಲಿ. ಯಾಕೆಂದರೆ ನೆಕ್ಸ್ಟ್ ಡೇ ಮಗಳು ಬರ್ಡೇ 5ನೇ ತಾರೀಕು ಜುಲೈ. ಸೊ 4ನೇ ತಾರೀಕು ನಾನು ಇನ್ನೂ ಕನ್ಯಾಕುಮಾರಿಲಿ ಇದ್ದೀನಿ. ನಾನು 10 ಗಂಟೆ ಬೆಳಗ್ಗೆ ಬಸ್ ಸಿಗತ್ತಲ್ಲ, ದೊಡ್ಡ ಸಿಟಿ, ಆರಾಮಾಗಿ ಬಸ್ ಸಿಗತ್ತೆ ಅಂತ ನಾನು ಅಂದ್ಕೊಂಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 3 ಗಂಟೆ ಮಧ್ಯಾಹ್ನಕ್ಕೆ ಬಸ್ ಸಿಗುತ್ತೆ, ಅದು ಬೆಂಗಳೂರು ರೀಚ್ ಆಗೋದೆ ಮಧ್ಯರಾತ್ರಿ 2 ಗಂಟೆಗೆ ಅಂತ. ಇನ್ನು ನಾನು ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗೋಕ್ಕೆ ಮಿನಿಮಮ್ 6 ಅವರ್ಸ್ ಬೇಕು. ಇದು ಯಾಕೋ ಆಗ್ಬರಲ್ಲ ಅಂತೇಳಿ ನಾನು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಇದ್ದವನು, ಅದೇ ಗಾಡಿ ಎತ್ಕೊಂಡು 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ರೀಚ್ ಟೈಮ್ ನನಗೆ ಗೂಗಲ್ ಮ್ಯಾಪ್ಸಲ್ಲಿ 11 ಗಂಟೆ ನಾನು ಬೆಂಗಳೂರು ರೀಚ್ ಆಗ್ತೀನಿ ಅಂತಿದ್ದು. 8:50 ನಾನು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ರೀಚ್ ಆಗ್ಬಿಟ್ಟಿದ್ದೆ ಅಷ್ಟೊತ್ತಿಗೆ, ಬೈಕಲ್ಲೇ ವಾಪಸ್ ಹೊಡೆದೇ ಬಿಟ್ಟೆ. ಅಲ್ಲಿಂದ ಏನು ಮಾಡಿದೆ, ಜಾಲಹಳ್ಳಿ ಕ್ರಾಸಲ್ಲಿ ಒಂದು ಬಸ್ ಬುಕ್ ಮಾಡಿದೆ, ಸ್ಲೀಪರು. ಹಿಂಗೆ ಬಸ್ ಹತ್ತಿದೆ ಬ್ರೋ, ಬಸ್ ಹತ್ತಿ ಇನ್ನೇನು ಹಿಂಗೆ ಮಲ್ಕೊಂಡೆ. ಅಷ್ಟು ಬೇಗ ಬಂದು ಕಂಡಕ್ಟರ್ ಎಬ್ಬಿಸ್ದ, ಎದಳ್ರಿ ಬಂತು ಅಂತ. ಏನು ಬಂತು ಅಂತ ಕೇಳಿ, ಶಿವಮೊಗ್ಗ ಅಂತಂದ. ಗುರು ಇದು ಮೋಸ ಅಂತಂದೆ ನಾನು. ನಿದ್ದೆನೇ ಇಲ್ಲ ಅಲ್ಲಿ, ಲಿಟ್ರಲಿ. ಅದೊಂಥರ ನಿಜವಾಗ್ಲೂ ಒನ್ ಆಫ್ ದ ಹಾರ್ಡ್ ಕೋರ್ ಇದಾಯಿತು ನಮ್ಮದು. ಬಟ್ ರೆಕಾರ್ಡ್ ಎಲ್ಲ ಮಾಡಬೇಕಂದ್ರೆ ನಮ್ಮ ತಲೆಯಲ್ಲೇ ಇದ್ದಿಲ್ಲ. ನೀವು ಹೋಗಿ ನೀವು ವಿಲ್ ಬಿ ದ ಫಸ್ಟ್ ಅಂತಂದಿದ್ದು ಅಷ್ಟೇ ನಮ್ಮ ರಾಮ್ ಸರ್. ಆಮೇಲೆ ಜೊತೆಗೆ ಇನ್ನೊಬ್ಬ ಪ್ರಜ್ವಲ್ ಅಂತಿದ್ದ, ಅವನು ಹೇಳ್ದ, ಮಗ ಈ ಥರ ಹಿಂಗೆ ನೀವು ಮಾಡಿದ್ದೀರಲ್ಲ, ರೆಕಾರ್ಡ್ಸ್ ಯಾಕೆ ಅಪ್ಲೈ ಮಾಡಬಾರ್ದು ಅಂತೇಳಿ ಅವನೇ ಎಲ್ಲ ಡೀಟೇಲ್ಸ್ ಎಲ್ಲ ಹುಡುಕ್ಬಿಟ್ಟು ಕೊಟ್ಟ. ಅಪ್ಲೈ ಮಾಡಿದ್ವಿ, ಕೊನೆಗೂ ಆಗೋಯ್ತು. ಅದು ಯಾವ ಬೈಕಲ್ಲಿ ನೀವು ಮಾಡಿದ್ದು? ಹಿಮಾಲಯನ್ ಬ್ರೋ, ಮ್ಯಾಂಬಾ ಅಂತ, ಅದರ ಅಡ್ಡ ಹೆಸರು ಮ್ಯಾಂಬಾ ಅಂತ ಕರೆಯೋದು. ಆ ಗಾಡಿಯಲ್ಲಿ ನಾವು ಅದು ರೈಡ್ ಮಾಡಿದ್ರು ನಾನು. ಓಕೆ, ಅದು 2021 ತೊಗೊಂಡಿದ್ದು ನಾನು. 21ಕ್ಕೆ ನನ್ನ ಮಗಳು ಹುಟ್ಟಿದ್ದು. ಸೊ ನನ್ನ ಮಗಳು ಫಸ್ಟ್ ಬರ್ಡೇಗೆ ಅದು ನಾನು ವಾಪಸ್ ಶಿವಮೊಗ್ಗಕ್ಕೆ ಹೋಗಿದ್ದು. ಹೋಗಲೇಬೇಕು, ಬೇರೆ ವಿಧಿ ಇಲ್ಲ. ಓಕೆ, ನನ್ನ ಮಗಳು ಫಸ್ಟ್ ಬರ್ಡೇಗೆ ಅವಳು ಕಣ್ಣು ತೆಗಿಯಕ್ಕಿಂತ ಮುಂಚೆ ನಾನು ರೀಚ್ ಆಗಿರಬೇಕು ಅಂತ ನನಗೆ ಆಸೆ. ಬಟ್ ಎಲ್ಲ ದೇವ್ರ ಇಚ್ಛೆ ಪ್ರಕಾರನೇ ಆಯಿತು. ನಮಗೂ ಸಪೋರ್ಟ್ ಮಾಡಿದ್ರು, ನಮ್ಮ ಫ್ಯಾಮಿಲಿನೂ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಒಂದು ರೈಡ್ ಸಕ್ಸಸ್ಫುಲ್ಲಾಗಿ ಆಯಿತು ಬ್ರೋ. ಉಮ್ಲಿಂಗ್ಲಾಯಿಂದ ನೀವು ಈಗ ಕನ್ಯಾಕುಮಾರಿಗೆ ಬಂದರೆ, ಅದರಲ್ಲಿ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು ಆ ಟೈಮಲ್ಲಿ? ಇದು ಬ್ಯೂಟಿಫುಲ್ ಕ್ವಶನ್ನು.
ಸುಮಾರು ಜನ ನನಗೆ ಕೇಳಿದ್ರು ಹೆಂಗೆ ಹೋದ್ರಿ ಹೆಂಗೆ ಬಂದ್ರಿ ಅಂತ ಹೇಳಿದ್ರೆ ನಾವು ಹಿಂಗೆ ಹೋದ್ವಿ ಹಿಂಗೆ ಬಂದ್ವಿ ಅಂತ ಕೇಳಿದ್ರು. ಬಟ್ ಇವ್ರಿಗೆ ನೀವು ಕೇಳಿದ್ರಲ್ಲ ಬ್ರೋ ಈ ಕ್ವಶನು, ಇದು ಯಾರೂ ಕೇಳಿಲ್ಲ ಬ್ರೋ ನಮಗೆ. ಇದು ಇದೆಯಲ್ಲ ಇದು ದಿಸ್ ಇಸ್ ಒನ್ ಆಫ್ ದ ಕ್ರೇಜಿಯಸ್ಟ್ ಕ್ವಶನ್ನು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸ್ನೇಹಿತರೆ, ಈ ಒಂದು ರೈಡ್ ನಾವು ಮಾಡಬೇಕಾದಾಗ ನಾನು ಹೇಳಿದಾಗೆ 18 ಅವರು ನೀವು 80 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗಲ್ಲ. ಪ್ಲಸ್ಸು ನೀವು ಫುಲ್ಲು ಚಳಿಯಾಗಿರುವಂಥ ಜಾಗದಿಂದ ಡೆಲ್ಲಿಗೆ ಬರ್ತೀರಾ 43, ಹೆವಿ ಬಿಸಿಲು, ಹೌದು, ಸಿಕ್ಕಾಬಟ್ಟೆ ಸನ್ಸ್ಟ್ರೋಕ್ಸ್ ಎಲ್ಲ ಆಗೋ ಚಾನ್ಸಸ್ ಇದೆ. ನಾವೇನು ಮಾಡ್ತಿದ್ವಿ ಅಂದರೆ ಬ್ರೋ, ಬೆಳಗ್ಗೆ ಎದ್ದಿದ ತಕ್ಷಣ 3 ಬ್ರೇಕು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಂದು ನಾರ್ಮಲ್ ಬ್ರೇಕು. ನೆಕ್ಸ್ಟ್ ನಾವು 250 ಮಿನಿಮಮ್ ಹೊಡಿಬೇಕು ಒಂದು ಸ್ಟ್ರೆಚ್ಚಲ್ಲಿ. ಓಕೆ, ನೆಕ್ಸ್ಟ್ ಬ್ರೇಕಿಗೆ. ನೆಕ್ಸ್ಟ್ ಸ್ಟ್ರೆಚ್ಚಿಗೆ ಲಂಚು, ನೆಕ್ಸ್ಟ್ ಸ್ಟ್ರೆಚ್ಚಿಗೆ ಒಂದು ಪ್ರಶಾಂತ್ ಅಂತ ಇದಾರಲ್ಲ ಅವ್ರು ನಮ್ಮ ಜೊತೆಗೆ ಬಂದದ್ದು, ಅವ್ರು ಸಿಗರೇಟ್ಸ್ ಎತ್ತಾರೆ, ಸಿಗರೇಟ್ಗೆ ಒಂದು ಬ್ರೇಕು. ನಾನು ಏನಾರು ಒಂದು ಟೀ ಜ್ಯೂಸ್ ಏನಾರು ಕುಡಿತಿದ್ದೆ. ನೆಕ್ಸ್ಟ್ ಬಂದು ಹಾಲ್ಟ್ ಸ್ಟೇ, ಇಷ್ಟೇ. ಸೊ ತಲೆಯಲ್ಲಿ ಏನು ನೋಡ್ತಾ ಇತ್ತು ಅಂದ್ರೆ ಬ್ರೋ, ಒಂದೇ ಒಂದು ನಾವು ಮೈಂಡಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ನಾವು ಈ ರೈಡ್ ಮಾಡಬೇಕು, ನಾವು ಉಮ್ಲಿಂಗ್ಲಾ ಟು ಕನ್ಯಾಕುಮಾರಿ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳಿಗೆ ಇದೊಂದು ಗಿಫ್ಟ್ ಥರನೂ ಅಂದ್ಕೊಂಡ್ಬಿಟ್ಟೆ ನಾನು. ಕಾಶ್ಮೀರಲ್ಲಿ ಅಂದರೆ ಬೇಸಿಕ್ಲಿ ನಾವು ಲದಾಖ್ ರೀಜನಲ್ಲಿ ನಮಗೆ ಒಂದು ಸ್ವೆಟರ್ ಸಿಗುತ್ತೆ. ಕನ್ಯಾಕುಮಾರಿಗೆ ಬಂದರೆ ಕಾಂಚೀಪುರಮ್ದು ಒಂದು ಫ್ರಾಕ್ ಬರುತ್ತಲ್ಲ ವೈಟ್ ಕಲರ್ದು, ಹೌದು, ಅದು ಅಲ್ಲಿಂದ ಇಲ್ಲಿ ತನಕ ಹೋಗಿ ನಿನಗೊಂದು ಗಿಫ್ಟ್ ಅಮ್ಮ ನನ್ನ ಕಡೆಯಿಂದ ಒಂದು ಬರ್ಡೇಗೆ ಅಂತ ಹೇಳಿನೂ ತಲೆಯಲ್ಲಿ ಬಂತು. ಅದೇ ಥರನೂ ಮಾಡಿದೆ. ಮೈಂಡಲ್ಲಿ ಏನಂತಂದರೆ ಇದನ್ನೇ ಇಟ್ಕೊಂಡು ಇದೊಂದು ಟಾರ್ಗೆಟ್ ಆಗಿತ್ತು, ನನ್ನ ಮಗಳಿಗೆ ಇದೊಂದು ಮಾಡಬೇಕು. ಓಕೆ, ಐ ಆಮ್ ಗೋಣ ರೈಡ್. ನಾನು ಓಡಿಸ್ತಾ ಇದ್ದೀನಿ ಅಷ್ಟೇ. ತಲೆಯಲ್ಲಿ ನಾನು ಬೇರೆ ಏನು ಯೋಚನೆ ಇಟ್ಕೊಂಡಿಲ್ಲ ಬ್ರೋ. ಆಫೀಸ್ ಟೆನ್ಷನ್ ಆಗಲಿ, ಮನೆಗೆ ಹೇಳ್ಬಿಟ್ಟಿದ್ದೆ ನಾನು ಈ ರೈಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಫೋನ್ ಇಟ್ಟಿದ್ದು. ಡಿಸ್ಟರ್ಬೆನ್ಸೇ ಇರಬಾರ್ದು ಅಂತ ಹೇಳಿದ್ದೀನಿ. ಓಕೆ, ನಾನಾಗೆ ಫೋನ್ ಮಾಡೋದಂಗೆ ಮಾಡಿಬಿಡಿ ಅಂತ. ಅದರಲ್ಲಿ ಭಾಳ ಸಪೋರ್ಟ್ ಮಾಡೋರು. ಯಾಕೆಂದರೆ ಮಧ್ಯದಲ್ಲಿ ಫೋನ್ ಬಂದರೆ ಏನಪ್ಪ ಏನು ಅಂತಂದು ಇನ್ನು ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ನಾವು ಗಾಡಿ ಓಡಿಸ್ಕೊಂಡು ಬಂದ್ವಿ ಬ್ರೋ. ಮೈಂಡಲ್ಲಿ ಇದ್ದಿದ್ದು ಒಂದೇ, ರಾತ್ರಿ ಆದ್ರೂ ಅಷ್ಟೇ, ಒಂದಿಲ್ಲ ಸಾಂಗ್ ಹಾಕೋ, ಇಲ್ಲ ಅಂತಂದರೆ ಇಬ್ಬರು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೋ, ಅನ್ವಾಂಟೆಡ್ ಟಾಪಿಕ್ ಮಾತಾಡೋ, ನಗಾಡ್ಕೊತ ಇರು. ಓಕೆ, ಅದು ನೆಕ್ಸ್ಟ್ ಒಂದು ಇತ್ತು. ಏನಾದರೂ ಮ್ಯೂಸಿಕ್ ಕೇಳ್ತಿದ್ರಾ, ಮಾತಾಡ್ತಿದ್ರಾ, ಹೆಂಗೆ ಅಂತ ನಾನೇ ಕವರ್ ಮಾಡೋಣ. ನೀವೇ ಕವರ್ ಮಾಡಿಬಿಟ್ರಿ. ಮ್ಯೂಸಿಕ್ ಇತ್ತು, ಯಾಕಂದರೆ ಇಂಟರ್ಕಾಮ್ ಒಂದು ತೊಗೊಂಡಿದ್ವಿ. ಸೊ ಅದರಲ್ಲಿ ಮ್ಯೂಸಿಕ್ ಕೇಳ್ಕೊತಾ ಇದ್ವಿ. ಹಾಗೂ ಬೇಜಾರಾದಾಗ ಇಮಿಡಿಯೇಟಾಗಿ ನಾವೇ ಕನೆಕ್ಟ್ ಮಾಡ್ಬೋದು. ಈಗ ನಾನು ಮ್ಯೂಸಿಕ್ ಕೇಳ್ತಾ ಇದ್ದೀನಿ ಅಂದರೆ, ಈಗ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ನಾನು ಇದನ್ನು ಆಫ್ ಮಾಡಿಬಿಟ್ಟು, ಏನಪ್ಪ ಏನು ಮಾಡ್ತಿದ್ಯಾ, ಹೆಂಗಿದೆ ರೈಡು, 2 ಚಕ್ರದಲ್ಲಿ ಏನು ಫುಲ್ ಸಕ್ಕದಾಗಿ ಕಾಣ್ತಿದ್ಯಾ ನೀನು, ಹಂಗೆ ಹಿಂಗೆ ಅಂತ ಒಬ್ರಿಗೊಬ್ರು ಟ್ರೋಲ್ ಮಾಡಿಕೊಂಡು ಮಾತಾಡ್ಕೊಂಡು ಹಿಂಗೇ ಮಾಡಿದ್ವಿ ಬ್ರೋ. ಕೊನೆಗೂ ಆಯಿತು, ಜರ್ನಿ ಮುಗೀತು ಬ್ರೋ. ಇದೊಂದು ಫೋಕಸ್ ಇರಬೇಕು. ಫೋಕಸ್ ಇಲ್ಲ ಅಂತಂದರೆ ನಾನು ಸುಮ್ಮನೆ ಒಂದು ರೈಡ್ ಮಾಡಬೇಕು, ನಾನೊಂದು ರೆಕಾರ್ಡ್ ಮಾಡಬೇಕು ಅಂತ ನಾವು ಮಾಡಿದ ರೈಡ್ ಅಲ್ಲ ಇದು. ಬಟ್ ಎಸ್, ಎಂಡ್ ಆಫ್ ದ ಡೇ ನಮಗೆ ರೆಕಾರ್ಡ್ ಸಿಕ್ತು. ಓಕೆ, ಇನ್ ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಮತ್ತೆ ಬ್ರೋ? ಫ್ಯೂಚರಲ್ಲಿ ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಈ ರೈಡ್ಗಿಂತ ಮುಂಚೆ ನಂದೊಂದು ಐಡಿಯಾ ಇತ್ತು. ಅದನ್ನ ಇವಾಗ ಡಿಸ್ಕ್ಲೋಸ್ ಮಾಡ್ತೀನಿ, ಯಾಕೆಂದರೆ ನನ್ನ ಕೈಲಿ ಆಗೋದೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ಐ ಆಮ್ ಡಿಸ್ಕ್ಲೋಸಿಂಗ್ ಇಟ್. ಏನಂತಂದರೆ, ಟಿ ವಿ ಎಸ್ ಎಂಟಾರ್ಕ್ ನಾನು ತೊಗೊಂಡಿದ್ದೀನಲ್ಲ ಬ್ರೋ, 2018 ಮಾಡಲು, ಫಸ್ಟ್ ಗಾಡಿ ಕರ್ನಾಟಕಕ್ಕೆ. ಆ ಗಾಡಿಯಲ್ಲೇ, ಯಾಕೆಂದರೆ ದಟ್ಸ್ ಅ 12 ಸೈಜ್ ವೀಲು, ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಮೋಟರ್ಸೈಕಲ್ ಅಲ್ಲ, ಸ್ಕೂಟರ್. ಅದರಲ್ಲಿ ಬ್ಯಾಂಗ್ಳೂರ್ ವಿಧಾನಸೌಧದಿಂದ ಥೈಲ್ಯಾಂಡ್, ಸಿಂಗಾಪುರ್, ಅಲ್ಲಿಂದ ಮತ್ತೆ ಶಿಪ್ಮೆಂಟ್ ಅಲ್ಲ, ಮತ್ತೆ ವಾಪಸ್ ಬರಬೇಕು ಅಂತ ಇದ್ದಿದ್ದು. ಆಲ್ಮೋಸ್ಟ್ ಆಲ್ 75% ತನಕ ನಂದೆಲ್ಲ ವರ್ಕ್ಸ್ ಎಲ್ಲ ಮುಗಿದೋಗಿತ್ತು. 2019 ಎಂಡಿಂಗಲ್ಲಿ 2020 ನಾನು ಇದೊಂದು ರೆಕಾರ್ಡ್ ರೈಡ್ ಮಾಡಬೇಕು ಅಂತ. ಅಲ್ಲಿಗೇನಾಯಿತು, ಕೊರೋನಾ ಟೈಮ್, ಕೊರೋನಾ ಎಲ್ಲ ಬಂತು. ಮಯನ್ಮಾರ್ ಬಾರ್ಡರ್ ಎಲ್ಲ ಕ್ಲೋಸ್ ಮಾಡಿದ್ರು. ಕಾರ್ನೆಟ್ ವಿಸಾಗೇನೆ ಆಲ್ಮೋಸ್ಟ್ ಆಲ್ ಅವಾಗ 2.25 ಲಕ್ಷ ಏನೋ ಆಗಿತ್ತು. ಎವ್ರಿಥಿಂಗ್ ವಾಸ್ ಸ್ಪಾನ್ಸರ್ಡ್ ರೆಡಿ. ಇನ್ನೇನು ಒಂದು ಸ್ವಲ್ಪ ಸ್ಪೇರ್ ಪಾರ್ಟ್ಸ್ದು ಮತ್ತು ನಂಗೆ ಸರ್ವಿಸ್ ರಿಲೇಟೆಡ್ ಆಗಲಿ ಅಥವಾ ನನ್ನ ಒಂದು ರಜದ್ದಾಗಲಿ ಅದು ಇದು ಅಂತ, ನಾನು ಯಾಕಂದರೆ ವರ್ಕ್ ಮಾಡ್ತೀನಿ ಬ್ರೋ. 20 ವರ್ಷ ಸರ್ವಿಸ್ ಇದೆ. ಸೊ ಅದನ್ನು ವರ್ಕ್ ಮಾಡ್ಕೊತಾನೆ ಈ ಪ್ಯಾಷನ್ನ ಫಾಲೋ ಮಾಡ್ತಿರೋದು. ಸೊ ಅದೊಂದು ನನಗೆ ಆಗಲಿಲ್ಲ ಬ್ರೋ. ಅದೊಂದು ಮಾಡಬೇಕು ಅಂತ ಇವತ್ತಿಗೂ ಆಸೆ ಇದೆ. ಇವತ್ತಿಗೂ ನನಗೇನೋ ಅವಕಾಶ ಸಿಕ್ತು ಅಂದರೆ ಡೆಫಿನೆಟ್ಲಿ ಐ ವುಡ್ ಡೂ ಇಟ್. ಅದು ವಿತ್ ಕಮ್ಯುನಿಟಿ ಜೊತೆ ಮಾಡ್ತೀರಾ, ಇಲ್ಲ ಒಬ್ಬನೇ ಸಿಂಗಲ್ ಆಗಿ ಹೋಗ್ಬೇಕು ಅಂತಿದ್ದು? ಯಾರೂ ಇಲ್ಲ, ಸಿಂಗಲ್ಲೇ. ಯಾಕಂದರೆ ಗಾಡಿ ಬಗ್ಗೆ ನನಗೂ ಗೊತ್ತು. ಏನೇ ಇವಾಗ ಫಾರ್ ಎಕ್ಸಾಂಪಲ್ ಉಮ್ಲಿಂಗ್ಲಾದೆ ತೊಗೊಳ್ಳಿ, ಈಗ ಗಾಡಿ ರೆಡಿ ಮಾಡಿದ್ವಾ, ಸೊ ಅದೇ ಥರನೇ ನಮಗೆ ಗಾಡಿ ಬಗ್ಗೆ ಐಡಿಯಾ ಇರೋದ್ರಿಂದ ಆ ಒಂದು ಧೈರ್ಯ ನಮಗೆ. ಒಬ್ಬನೇ ಹೋಗೋಕೆ ರೆಡಿ ಇದ್ದೀನಿ ನಾನು. ಆಮೇಲೆ ನನ್ನ ಲಿಮಿಟ್ಸ್ನ ಯಾವತ್ತೂ ನಾನು ಕ್ರಾಸ್ ಮಾಡಲ್ಲ. ಈಗ ಒಂದು ದಿನದಲ್ಲಿ 1000 ಕಿಲೋಮೀಟರ್ ಇರುತ್ತೆ ಓಡ್ಸೋಕ್ಕೆ. ನನ್ನ ಕೈಯಲ್ಲಿ 850 ಆಯಿತು ಅಂದರೆ ನಾನು ಅಲ್ಲಿಗೆ ಹಾಲ್ಟು. ನಾನು ಮತ್ತೆ ಮುಂದಕ್ಕೆ ಏನೇ ಜಪ್ಪ ಅಂದರೆ ಹೋಗಲ್ಲ. ಬೇಕಾದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ, ಬೇಗ ಕವರ್ ಮಾಡ್ಕೊಂಡ್ರೆ ಒಂದು ದಿವಸಕ್ಕೆ ಇಷ್ಟು ಕಿಲೋಮೀಟರ್ ಕವರ್ ಮಾಡಬೇಕು ಅನ್ನೋದು ಫಿಕ್ಸ್ ಆಗಿ ಇಲ್ಲ ಇರುತ್ತೆ. ಬಟ್ ಅಷ್ಟಕ್ಕೆ ಮಾಡಕ್ಕೆ ನೋಡ್ತೀನಿ. ಅದು ಏನಾರ ನನ್ನ ಕೈಲಿ ಆಗ್ತಿಲ್ಲ, ನನಗೆ ನಿದ್ದೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ಬಟ್ ಇನ್ನೊಂದು 150 ತಾನೇ ಹೊಡೆದ್ಬಿಡೋಣ ಅಂತ ನಾನು ಓವರ್ ಲಿಮಿಟ್ ಪುಷ್ ಮಾಡಲ್ಲ. ನನ್ನ ಕೈಲಿ ಆಗಿದ್ದು ಮಾತ್ರ ಮಾಡ್ತೀನಿ ನಾನು.
ಓಕೆ, ಒಬ್ಬ ಸೋಲೋ ರೈಡರ್ ಆದರೆ ಅವರು ರೈಡಿಂಗಲ್ಲಿ ಅವ್ರಿಗೆ ಯಾವ ಥರ ಥಾಟ್ ಬರ್ಬೋದು, ಯಾವ ಥರ ನಿಮ್ಮ ಅನಿಸ್ತು? ಬ್ರೋ ಏನು ಗೊತ್ತಾ, ಸೋಲೋ ರೈಡ್ ಅಂತ experience ನೀವು ಖಂಡಿತ ಬ್ರೋ ಒಳ್ಳೆ ಕ್ವಶನ್ನು. ನೀವು ಸೋಲೋ ರೈಡ್ ಅಂತ ನೀವು ಏನಾದ್ರು ಹೋದಾಗ ನೀವು ಇಟ್ ಈಸ್ ನಾಟ್ ಜಸ್ಟ್ ಸೋಲೋ, ನೀವು ಒಬ್ಬರೇ ಅಂತ ಹೋಗ್ತಾ ಇಲ್ಲ. ನಿಮ್ಮ ನೆನಪುಗಳು, ನಿಮ್ಮ ಅನುಭವಗಳು, ನಿಮ್ಮ ಜೊತೆ ಆಗಿರುವಂಥ ಘಟನೆಗಳನ್ನು ನಿಮಗೆ ನಿಮ್ಮೊಂದಿಗೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಗೋದೇ ಸೋಲೋ ರೈಡಲ್ಲಿ. ಆ ಫೀಲು, ನೀವು ಇವಾಗ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಿರ್ತೀರಾ, ನಿಮಗೆ ಸಿಗೋದೇ 20 ನಿಮಿಷ, ಏನು ಯೋಚನೆ ಮಾಡ್ತೀರಾ? ಏನೂ ಆಗಲ್ಲ. ಹೌದು. ಅದೇ ನೀವು ಬೈಕ್ ತೊಗೊಂಡು ಒಂದು ರೈಡ್ ಹೋಗಿ, ಅಟ್ಲೀಸ್ಟ್ ಇಲ್ಲಿಂದ ಬೆಂಗಳೂರಿಂದ ಶಿವಮೊಗ್ಗ ತನಕ ಹೋಗ್ತೀನಿ ಅಂತ ಅನ್ಕೊಳ್ಳಿ, 6 ಅವರ್ಸು ನಿಧಾನಕ್ಕೆ ಹೋದ್ರೂ 6 ಅವರ್ಸು. ಇಲ್ಲ ನಮ್ಮ ಥರ ಹೋಗ್ತೀನಿ ಅಂದರೆ 3 ಅವರ್ಗೂ ಹೋಗಿದ್ದೀವಿ, ಇಲ್ಲ ಅಂತಿಲ್ಲ. ಅದು ಈಗ 6 ಅವರ್ಸ್ ಏನಕ್ಕೆ ನಾನು ಹೇಳಿದ್ದು ಅಂತಂದರೆ, ಆರಾಮಾಗಿ ಹೋಗ್ತೀರಾ. ನಾ ಇಲ್ಲಿಂದ ತುಮಕೂರು ತನಕ ಹೋಗ್ತೀನಿ, ಅಲ್ಲೊಂದು ಕಡೆ ಸೈಡಿಗೆ ಹಾಕ್ತೀನಿ, ಒಂದು ಎಳ್ನೀರು ಕುಡಿತೀನಿ. ಸೊ ಯು ವಿಲ್ ಗೆಟ್ ದಟ್ ಫೀಲು. ನಾನು ನಿಖಿಲ್, ಇವಾಗ ನನ್ನ ನಿಖಿಲ್ ಅಂತಂದರೆ ನೀನೇನೋ ಮಾಡಿದೆ ನೀನು ಇಷ್ಟು ವರ್ಷ ಅಂತ ಹೇಳಿ ಒಂದು ಟಾಪಿಕ್ ಸ್ಟಾರ್ಟ್ ಮಾಡ್ಕೊತಾನೆ ಒಂದೊಂದೇ ನಮ್ಮ ಸವಿ ನೆನಪುಗಳನ್ನು ಹಾಗೂ ಜೀವನದಲ್ಲಿ ಆಗಿರುವಂಥ ತುಂಬ ಕೆಟ್ಟ ಘಟನೆಗಳನ್ನು ನೆನೆಸ್ಕೊಂಡು ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಇನ್ನೇನು ಸರಿ ಮಾಡ್ಕೊಬೋದು, ಜೀವನದಲ್ಲಿ ಇನ್ನೇನು ಎಕ್ಸ್ಪೀರಿಯೆನ್ಸ್ ಮಾಡೋದು ನನಗೆ ಬಾಕಿ ಇದೆ, ಅದ್ರ ಬಗ್ಗೆ ಒಂದು ಪ್ಲ್ಯಾನಿಂಗ್ ಆಗಲಿ, ಅಥವಾ ದೇರ್ ಇಸ್ ನೋಬಡಿ ಎಲ್ಸ್ ಅಪಾರ್ಟ್ ಫ್ರಮ್ ಯು. ನೀವಾಯಿತು, ನಿಮ್ಮ ಜೊತೆಗೆ ಆಗಿರುವಂಥ ನಿಮ್ಮ ಮೈಂಡ್ ಏನಿದೆಯಲ್ಲ, ನಿಮ್ಮ ಈ ಒಂದು ಮೈಂಡಲ್ಲಿ ಇಲ್ಲಿ ತನಕ ಡೇಟಾ ಏನೇನು ಸ್ಟೋರೇಜ್ ಆಗಿದೆ ಅದ್ರ ಬಗ್ಗೆ ಒಂದು ರೀಕ್ಯಾಪ್ ಮಾಡೋಕ್ಕೆ, ಆಮೇಲೆ ಮುಂದೆ ನಿಮ್ಮ ಫ್ಯೂಚರಲ್ಲಿ ನೀವು ಹೆಂಗಿರಬೇಕು ಅಂತ ಅನ್ನೋದಕ್ಕೆ ಅದೊಂದು ಒಳ್ಳೆ ಜರ್ನಿ ಆಗಿರುತ್ತೆ ಸೋಲೋ. ನಾನು ಆಲ್ವೇಸ್ ಐ ಪ್ರಿಫರ್ ಸೋಲೋ. ಓಕೆ. ಹಾಗೆ ಇವಾಗ ಯಾರಾದರೂ ಹೊಸದಾಗಿ ಬೈಕರ್ ಆಗಬೇಕು ಅಂದ್ಕೊಂಡಿದ್ರೆ, ಇಲ್ಲ ಅವರು ಏನು ಗಾಡಿಗಳನ್ನ ಮಾಡಿಫೈ ಮಾಡಬೇಕಾಗುತ್ತಾ, ಯಾವ ಥರ ನಿಮ್ಮ ಒಂದು? ಬ್ರೋ, ಬೈಕರ್ ಆಗಬೇಕು ಅಂತಂದರೆ ಗಾಡಿ ಮಾಡಿಫಿಕೇಷನ್ ಮಾಡಲೇಬೇಕು ಅಂತೇನಿಲ್ಲ. ಓಕೆ, ನೀವು ಅಂದರೆ ಯಾವ ಥರ ಬೈಕ್ ತಗೋಬೇಕಾಗುತ್ತೆ? ಬ್ರೋ, ಎನಿಬಡಿ ಕ್ಯಾನ್ ಬಿಕಮ್ ಅ ಬೈಕರ್. ಹಾಂ, ಬಟ್ ನಾನು ಕೇಳ್ತಿರೋದು ಯಾವ ಪರ್ಸ್ಪೆಕ್ಟಿವ್ ಆಗಂತಂದರೆ, ಇವಾಗ ಹೊಸ್ದಾಗಿ ಒಬ್ರು ಬರ್ತಿರ್ತಾರೆ, ಇವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲೆಲ್ಲಿ ಯಾವ್ಯಾವ ಥರ ಏನು ಘಟನೆ ನಡೀಬೋದು, ಯಾವ ಥರ ಅಂತ. ಸೊ ಅದನ್ನೆಲ್ಲ ಒಂದು ಸೇಫ್ಟಿ ವೈಸಲ್ಲಿ ಆಗಿರಲಿ, ಯೋಚನೆ ಮಾಡೋದ್ರಲ್ಲಿ ಅವ್ನು ಯಾವ ಥರ ಒಂದು ನೀವು ಕೇಳ್ತಿರೋದು ಹೆಂಗಂದ್ರೆ ಬೈಕಿಂಗಿಗೆ ಇಳಿಬೇಕು, ಬೈಕಿಂಗ್ ಇಳಿಬೇಕು ಅಂದ್ರೆ ಹೌದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಹೌದು. ಬಟ್ ಏನಂತಂದ್ರೆ ನಾನು ಹೇಳ್ತಿರೋ ಸ್ವಲ್ಪ ಪ್ರೊಫೆಷನಲ್ ಆಗಿ ಎಲ್ಲರೂ ಓಡಿಸ್ತಾರೆ ರೈಡರ್. ರೆಸ್ಪಾನ್ಸಿಬಲ್ ರೈಡರ್ ಅಂತ ಹೇಳೋದು. ಸೊ ಇವಾಗ ಏನಾಗುತ್ತೆ ಗೊತ್ತಾ ಬ್ರೋ, ಇವಾಗ ನೀವು ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಆಟೋ ಓಡಿಸ್ತಾ ಇದ್ದೀರಾ. ಹೌದು. ಕೆಲವರು ರ್ಯಾಪಿಡೋ ಓಡಿಸ್ತಾರೆ. ಸೊ ಬೈಕ್ ಅಂತ ಬಂದಾಗ ರ್ಯಾಪಿಡೋ ಎಕ್ಸಾಂಪಲ್ ತೊಗೊಳೋಣ. ಒಬ್ಬ ರ್ಯಾಪಿಡೋ ಡ್ರೈವರು ಒಂದು ದಿನಕ್ಕೆ ಆಲ್ಮೋಸ್ಟ್ ಅಲ್ಲ 100 ಕಿಲೋಮೀಟರ್ ಓಡಿಸ್ತಾನೆ. ನೀವು ಅವ್ರನ್ನ ಕರ್ಕೊಂಡೋಗಿ ನೀನೊಬ್ಬ ಬೈಕರ್ ಅಂತ ಕೇಳಿದ್ರೆ, ಈಸ್ ನಾಟ್ ಅ ಬೈಕರ್, ಈಸ್ ಅ ರೈಡರ್. ಎಸ್. ಬೈಕರ್ ಅಂದರೆ ಏನು ಅಂತ ಇವಾಗ ಕೇಳ್ತೀನಿ ಕೇಳಿ. ಹೂ ಈಸ್ ಬೈಕರ್ ಅಂತ ಕೇಳಿದ್ರೆ, ಅ ಪರ್ಸನ್ ಹೂ ವ್ಯಾಲ್ಯೂ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಟ್ರಾಫಿಕ್. ಮೇಯ್ನಾಗಿ ಬರೋದೇ ಅದು. ಓಕೆ. ನೀವು ಫಸ್ಟ್ ನೀವು ಒಬ್ಬ ಪ್ರಾಪರ್ ಬೈಕರ್, ಒಬ್ಬ ಪ್ರೊಫೆಷನಲ್ ಬೈಕರ್ ಆಗಬೇಕು ಅಂತಂದರೆ, ನಾನು ರೇಸರ್ಸ್ ಅಂತ ಮಾತಾಡ್ತಿಲ್ಲ, ಬೈಕರ್ ಅಂತ ಹೇಳ್ತಾ ಇರೋದು. ಫಸ್ಟು ಕಾನೂನು ಏನಿದೆ ಅದನ್ನು ಫಾಲೋ ಮಾಡಬೇಕು. ಹೆಲ್ಮೆಟ್ ಹಾಕೊಬೇಕು, ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ನಿಮ್ಮ ಸೇಫ್ಟಿಗೆ ಬೈಕಿಂಗ್ ಗೇರ್ಸ್ನ ನೀವು ಹಾಕ್ಕೊಂಡು ಹೋಗೋದೇನಿದೆ. ಸೊ ನೀವು ಏನಂತಂದರೆ ಕಂಪ್ಲೀಟ್ ಗೇರು. ಆಮೇಲೆ ಇನ್ನೊಂದು ಕೇಳ್ತೀರಾ, ಆಯ್ತಪ್ಪ ಇವಾಗ ಹೆಲ್ಮೆಟ್ಟು ಹಾಕ್ಕೊಂಡೆ, ಗೇರ್ಸ್ ಹಾಕ್ಕೊಂಡೆ, ನಾನೊಬ್ಬ ಬೈಕರಾ? ನೋ, ಐ ಡೋಂಟ್ ಥಿಂಕ್ ಸೊ. ಅಲ್ಲೂ ಒಂದಿದೆ, ಲೇನ್ ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಏನಂತಂದರೆ ಎಲ್ಲ ಥರದ್ದು ಕ್ವಾಲಿಫಿಕೇಷನ್ ಇರುತ್ತೆ ಅದರಲ್ಲೂ. ಹೌದು. ಈಗ ಬೈಕರ್ ಆಗಿ ನಾನೊಬ್ಬ ಫುಲ್ಲು ರೈಡಿಂಗ್ ಜಾಕೆಟು, ಗ್ಲೌಸು ಎಲ್ಲ ಕೊಟ್ಟು ನಾನು ಹಾಕ್ಕೊಂಡೆ, ನಾನೊಬ್ಬ ಬೈಕ್ ತೊಗೊಂಡೆ, ತದ್ವಾ ರೋಡಲ್ಲಿ ಸಿಗ್ಸಾಗ್ ಓಡಿಸ್ಕೊಂಡು ಹೋಗೋದು, ರೋಡಲ್ಲೇ ವೀಲಿ ಮಾಡ್ಕೊಂಡು ಹೋಗೋದು ಅಂತಂದರೆ ಯು ಆರ್ ನಾಟ್ ಅ ಬೈಕರ್, ಯು ಆರ್ ಕಾಲ್ಡ್ ಎಸ್ ಸೋ ಕಾಲ್ಡ್ ಪ್ರೊಫೆಷ್ನಲ್ ಚಪ್ರಿ. ದಟ್ಸ್ ಟ್ರೂ. ಪ್ರೊಫೆಷ್ನಲ್ ಚಪ್ರಿ, ನಾರ್ಮಲ್ ಚಪ್ರಿ ಏನಕ್ಕೆ ಅಂತೀನಿ ಅಂತಂದರೆ, ಪ್ರೊಫೆಷ್ನಲ್ ಚಪ್ರಿ ಅಂದರೆ ಎಲ್ಲನೂ ಹಾಕೊಂಡಿರ್ತಾರೆ. ಹೌದು. ರೋಡಲ್ಲೇ ವೀಲಿ ಹಾಕ್ಕೊಂಡು ಹೋಗೋದು ಪ್ರೊಫೆಷ್ನಲ್ ಚಪ್ರಿ. ನಾನ್ ಪ್ರೊಫೆಷ್ನಲ್ ಚಪ್ರಿ ಅಂದರೆ ಯಾವುದು ಹಾಕೊಂಡಿಲ್ದಂಗೆ ಮಾಡ್ಕೊಂಡು ಹೋಗೋರಿಗೆ ಆ ಥರ ಹೇಳ್ತಾರೆ. ಬಟ್ ಅದೇ ಬೈಕರ್ ಅಂತಂದರೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರಬೇಕು, ಆಮೇಲೆ ಸಮಾಜಕ್ಕೆ ಒಳ್ಳೇದನ್ನು ಬಯಸಬೇಕು. ಈಗ ನಂದೇ ಇವಾಗ ನೀವು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಕೆಲವೊಂದೆಲ್ಲ ಪಬ್ಲಿಕ್ ರೋಡ್ ರೇಸ್ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ತುಪ್ಪ ಬೆಂಕಿ ಹಾಕೋದಲ್ಲ, ಅದನ್ನು ಸರಿಪಡಿಸ್ಬೇಕು. ಈಗ ಮೊನ್ನೆ ಇದೇ ಆಟೋದ ವಿಚಾರ ತೊಗೊಳೋಣ. ಒಬ್ಬ ಯಾವನು ಆಟೋದವನಿಗೆ ಸರ್ಯಾಗಿ ಹೊಡಿತಿದ್ದ ಬೇಡ ಅಂತ. ಗುರು, ಫಸ್ಟ್ ಆಫ್ ಆಲ್ ನಿನಗೆ ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಟಚ್ ಎನಿಬಡಿ. ಹ್ಯೂಮನ್ ರೈಟ್ಸ್ ಪ್ರಕಾರ ನೋಡೋಕೋದ್ರೆ ಯು ಆರ್ ನಾಟ್ ಸಪೋಸ್ ಟು ಇವನ್ ಬೀಟ್ ಎನಿಬಡಿ. ವಲ್ಗರಾಗಿ ಮಾತಾಡಂಗೂ ಇಲ್ಲ. ಅಂಥದ್ರಲ್ಲಿ ಮಧ್ಯ ರಾತ್ರಿ ಹೊಡೆದ್ರು, ಓಕೆ ಅಗ್ರಿ, ಅವ್ನು ಕುಡ್ದಿದ್ದಾನೆ, ಆಟೋ ಡ್ರೈವರು ಕುಡ್ದು ಯಾವುದೋ ಒಂದು 4-5 ಜನ ಗಾಡಿಗೆ ಡ್ಯಾಮೇಜ್ ಮಾಡಿದ್ದಾನೆ, ಓಕೆ. ಇವ್ರು ಯಾರೋ ಪಬ್ಲಿಕ್ ಅವನಿಗೆ ಒಂದು ಏಟ್ ಹೊಡೆದ್ರಲ್ಲ,
ಏನೋ ಬೀಳ್ಬಾರ್ದು ಜಾಗದಲ್ಲಿ ಬಿದ್ದು ಸ್ಪಾಟ್ ಔಟ್ ಆದ ಅಂತಂದರೆ ಅವ್ನ ಲೈಫು ಹೋಯ್ತಾ, ಅವ್ನ ಲೈಫ್ ಹೋಯ್ತು, ಫ್ಯಾಮಿಲಿ. ಹಾಂ. ಸೊ ರೆಸ್ಪಾನ್ಸಿಬಲ್ ಅಂದರೆ ಈ ಥರ ನಾನು ಹೇಳೋದು. ಹೋಗಿದ್ದೇನೆ ಹೊಡಿಬೇಡಿ, ಆಯಿತು ಸಿಚುವೇಶನ್ ಏನಿದೆ ಅವತ್ತೇನು ಮಾಡಿದೆ, ಆಟೋ ತೊಗೊಂಡೋಗಿ ಸೈಡಿಗೆ ಹಾಕಿದೆ. ಪೊಲೀಸ್ ಅವ್ರಿಗೆ ನಾನು ಒಪ್ಪಿಸ್ದೆ, ಸರ್ ಅವ್ರು ಕುಡ್ದಿದ್ದಾರೆ, ಏನು ಇದು ಮಾಡಬೇಡಿ, ಏನಿದೆ ಬಗೆಹರಿಸ್ಕೊಳ್ಳಿ ಸರ್ ಅಂತಂದೆ. ಕಾನೂನು ಪ್ರಕಾರನ ಅವರು ತೊಗೊಂಡ್ರು, ಅಷ್ಟೇ ಸಿಂಪಲ್ಲು. ಕೋನನ್ಕುಂಟೆ ಕ್ರಾಸ್ ಹತ್ರ ಯಾವನೋ ಕುಡಿದ್ಬಿಟ್ಟು ಯಾವನೋ ಕ್ಯಾಬ್ ಡ್ರೈವರಿಗೆ ಇಟ್ಟು ಹೊಡಿತಿದ್ದ, ಯಾವ್ಕೊಂಬಂದು ಹೋಗಪ್ಪ ಮನೆಗೆ ಅಂತಂದು ಕಳಿಸ್ದೆ, ಹೋದ, ಅಷ್ಟೇ ಬ್ರೋ. ದಿಸ್ ಇಸ್ ದ ರೆಸ್ಪಾನ್ಸಿಬಲ್ ಬೈಕರ್. ಬೈಕರ್ ಅಂದಿದ ತಕ್ಷಣ ನೀವು ಬೈಕ್ ಮೇಲೆ ಇದ್ರೇ ಬೈಕರ್ ಅಂತಲ್ಲ, ಬಿ ಗುಡ್ ಟು ದ ಸೊಸೈಟಿ, ಡೂ ಗುಡ್ ಫಾರ್ ದ ಸೊಸೈಟಿ ಅಷ್ಟೇ. ಯು ವಿಲ್ ಬಿ ದ ಬೈಕರ್. ಬೈಕರ್ ಅಂದಿದ ತಕ್ಷಣ ನಾನು ಇದೇ ಹೇಳ್ತಿದ್ದೀನಲ್ಲ, ಒಬ್ಬ ಬೈಕ್ ಇಟ್ಕೊಂಡು ಬೈಕಿಂಗ್ ಗೇರ್ಸ್ ಹಾಕ್ಕೊಂಡು ಲೇನಲ್ಲಿ ಡೀಸೆಂಟಾಗಿ ಓಡಿಸಿದ್ರೆ ಓಕೆ, ಯು ಆರ್ ಅ ಬೈಕರ್. ಬಟ್ ವಾಟ್ ಮೇಕ್ಸ್ ಯು ದ ಆ್ಯಕ್ಚುಯಲ್ ಬೈಕರ್ ಇಸ್ ಬಿ ಗುಡ್ ಫಾರ್ ದ ಸೊಸೈಟಿ, ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಯಾಕಂದ್ರೆ ಕೆಲವೊಬ್ರು ನನ್ನ ಫ್ರೆಂಡ್ಸಲ್ಲೂ ಕೂಡ ಹೇಳ್ತಾರೆ, ಏಯ್ ನಾನು ಬೈಕರಮ್ಮ ಹಂಗೆ ಹಿಂಗೆ ಅಂತಾರೆ. ಅದು ಪಾಪ ಅವ್ರದ್ದೇನೋ ಒಂದು ಆಸೆ ಇರುತ್ತೆ, ಬಟ್ ಸಿ ಬೈಕರ್ ಅಂದ್ರೆ ರೀಸನ್ ಇಂದ ಅವ್ರನ್ನ ವಿಡಿಯೋ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಬೈಕರ್ ಅಂತಂದ್ರೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಅದೊಂದೇ ಅಂತನೂ ಅಲ್ಲ, ಈಗ ಒಂದು ಬೈಕ್ ತೊಗೊಂತಿದ್ದೀರಾ ಅಂತಂದ್ಮೇಲೆ ಅದನ್ನ ಮೇಂಟೆನ್ಸ್ ಮಾಡೋದನ್ನು ಕಲಿಬೇಕು. ನಾನೊಬ್ಬ ರೈಡಿಂಗ್ ಗೇರ್ಸ್ ಹಾಕೊಂಡಿದ್ದೀನಿ, ಹೆಲ್ಮೆಟ್ ಹಾಕೊಂಡಿದ್ದೀನಿ, ಚೈನಿಗೆ ಲೂಬೆ ಮಾಡಿರಲ್ಲ, ಚೈನ್ ಲೂಬೆ ಮಾಡಿರಲ್ಲ. ಸೊ ಅದೆಲ್ಲ ದಟ್ ಈಸ್ ನಾಟ್ ಬೈಕರ್ಸ್. ಬೈಕರ್ ಅಂದ್ರೆ ಏನು, ಹೂ ಟೇಕ್ಸ್ ಕೇರ್ ಆಫ್ ಯುವರ್ ಬೈಕ್. ಬೈಕನ್ನು ಚೆನ್ನಾಗಿ ನೋಡ್ಕೊಬೇಕು, ಪ್ಲಸ್ ನೀವು ಚೆನ್ನಾಗಿರಬೇಕು. ಓಕೆ, ಈಗ ಜನಗಳಿಗೆ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ ಬೈಕರ್ ಬಗ್ಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ನಾನು ಹೇಳಿದ್ನಲ್ಲ ಬ್ರೋ, ಮಿಕ್ಸ್ ಆಫ್ ಪೀಪಲ್. ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಬೈಕಿಂಗ್ ಕ್ರೇಜು ಕಳೆದ 11-12 ವರ್ಷದಿಂದ ಸ್ಪಾರ್ಕ್ ಆಗಿದ್ದು. ಅವಾಗ ಕಿಡಿ ಹಚ್ಚಿದ್ದು, ಇವತ್ತಿಗೆ ಭಸ್ಮನೆ ಆಗ್ಬಿಟ್ಟಿದೆ. ಅಂದರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳ್ತಿರೋದು, ಆ ರೇಂಜ್ಗೆ ಬೈಕರ್ಸ್ ಅಂತಂದರೆ ಬೈಕ್ ಸೇಲ್ಸು ನೀವು ನೋಡ್ಬೋದು. ಆ ಗ್ರಾಫ್ ಹಿಂಗೆ ಇದ್ದಿದ್ದು ಇವಾಗ ಹಿಂಗಿದೆ. ಹೌದು. ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಚೆನ್ನಾಗಿದೆ ಸೇಲ್ಸ್ ಎಲ್ಲ. ಯಾಕೆ ಅಂತಂದರೆ ಪೀಪಲ್ ಆರ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಇನ್ಫ್ಲುಯೆನ್ಸರ್ಸ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಒಬ್ಬ ಇನ್ಫ್ಲುಯೆನ್ಸರ್ ಆಗಿ ನಾನೇ ಅಕಸ್ಮಾತ್ ಒಂದು ವೀಡಿಯೋ ಹಾಕಿದೆ ಅಂತ ತಿಳ್ಕೊಳ್ಳಿ, ವಿತೌಟ್ ಹೆಲ್ಮೆಟ್ಟು ನಾನು ಹಿಂಗೆ ಗಾಡಿ ಓಡಿಸ್ಕೊಂಡು ಹೋದೆ ಅಂತಂದರೆ ಪೀಪಲ್ ವಿಲ್ ಗೆಟ್ ಎಫೆಕ್ಟೆಡ್ ವಿತ್ ದಟ್. ಸೊ ಅವರು ಮಾಡೋಕ್ಕೆ ನೋಡ್ತಾರೆ, ಕೆಟ್ಟದನ್ನು ಬೇಗ ಕಲಿತಾರೆ, ಒಳ್ಳೇದನ್ನು ಕಲಿಯಲ್ಲ ನಮ್ಮ ಜನ. ಅಲ್ಲ, ನಾನು ಹೇಳೋದು ಕೆಲವೊಂದು ಪೀಪಲ್ಸ್ಗೂ ಕೂಡ ರೋಡಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಇವ್ರು ಬೈಕ್ ಎತ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ, ಯಾಕಂದ್ರೆ ಅವರು ಅದು ಏನಕ್ಕೆ ಹಿಂಗೆ ಆಯ್ತು ಅಂತಂದ್ರೆ ಹೇಳ್ತೀನಿ ಕೇಳಿ ಬ್ರೋ. ಈ ಕೆಲವೊಂದು ಸೆಗ್ಮೆಂಟ್ ಆಫ್ ಪೀಪಲ್, ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಟಿಕ್ಯುಲರ್ ಗ್ಯಾಂಗ್. ಸೊ ಕೆಲವರು ಈ ರೋಡಲ್ಲೆಲ್ಲ ಏನು ಮಾಡ್ತಾರೆ, ಒಂದು ಗುಂಪು ಕಟ್ಕೊಂತಾರೆ. ಈ ಡಿಯೋ, ಮೊಪೆಡ್ಸು, ಈ ಫಿಯರು, RX-ಗೆ ಎಷ್ಟು ಒಳ್ಳೆ ಹೆಸರು ಬಂದಿದೆಯೋ ಅಷ್ಟೇ ಕೆಟ್ಟ ಹೆಸರು ತಂದಿದ್ದಾರೆ ಅವರು ಇಂಥರ ರೈಡರ್ಸ್ಗಳಿಂದನೇ. ಒಬ್ಬ RX ಇಟ್ಕೊಂಡು ಈ ಅಂತ ಹೋದ್ರೆ ದಟ್ ಇಸ್ ಅ ನಾರ್ಮಲ್ ಸ್ಪೀಡ್, ಸೌಂಡ್ ಬರುತ್ತಷ್ಟೇ. ಜನ ಅನ್ಕೊಂತಾರೆ ಓಕೆ ಇವನು ಸ್ಟಂಟರ್ ಮಾಡ್ತಾನೆ, ಇವನು ವೀಲಿ ಮಾಡ್ತಾನೆ. ಮಕ್ಕಳು ನಾವೀಗ ನಾನೇ ಒಂದು RX ತೊಗೊಂಡು ಹಿಂಗೆ ಹೋದ್ರೆ ಅಣ್ಣ ವೀಲಿ ಹೊಡಿಯೋಣ ಅಂತಾರೆ. ಅದು ಆ ಥರ ಮಕ್ಳಿಗೆ ಅದು ತುಂಬಿಟ್ಟಿದ್ದಾರೆ ಮೈಂಡ್ ಸೆಟ್ಟಲ್ಲಿ. RX ಅಂದರೆ ಸ್ಟಂಟು, RX ಅಂದರೆ ವೀಲಿ. ಆ ರೀಸನಿಂದ ಸೊ ಏನಾಗ್ತಿದೆ, ಅರ್ಧ ಜನ ಪ್ರೊಫೆಷ್ನಲ್ ಆಗಿ ಮೂವ್ ಮಾಡಿದ್ರೆ ಇನ್ನು ಅರ್ಧ ಜನ ಕೆಟ್ಟದಾಗೆ ಪೋರ್ಟ್ರೇ ಮಾಡ್ತಿದ್ದಾರೆ. ಸೊ ಇದನ್ನ ತಡಿಬೇಕು ಅಂತಂದ್ರೆ ಇವ್ರಿಗೆ ಅರ್ಥ ಆಗ್ಬೇಕದು ಯಾವ ಥರ ನಾವು ಸೇಫ್ ಆಗಿರಬೇಕು, ಬೈಕಿಂಗ್ ಅಂದರೆ ಏನು ಅಂತ ಅರ್ಥ ಬೇಕು. ಅಲ್ಲಿ ತನಕ ನಮ್ಮ ಇಂಡಿಯಾದಲ್ಲಿ ಬೈಕರ್ಸ್ಗಳಿಗೆ ಗುಣಗಾನ ಇದ್ದಿದ್ದೆ ಇದು ಅಲ್ವಾ. ಯಾಕಂದ್ರೆ ಏನು ಕಡೆ ಏನಾದ್ರು ಅಲ್ಲಿ ಹೋಗ್ತಾ ಇದ್ರೆ ಹೋಟ್ಲಲ್ಲಿ ಕೆಲವೊಂದ್ ಕಡೆ ಹೋದ್ರು ಒಬ್ಬೊಬ್ರು ಹೌದು ಏನಾದ್ರು ಒಂದು ಪೋರ್ಟ್ರೇ ಮಾಡೋದು, ಏನಾದ್ರು ಅಂತ ಇರ್ತಾರೆ. ಅದು ಏನಾದ್ರು ಡೈರೆಕ್ಟ್ ಆಗಿ ಬಂದು ಹೇಳೋದಿಲ್ಲ. ಬೈಕರ್ಸ್ ಹುಡುಗರು ಹಂಗೆ ಹಿಂಗೆ ಒಂಥರ ಗ್ಯಾಂಗು ಆ ತರ ಇದೆಲ್ಲ ಸ್ವಲ್ಪ ಏನು ಬೇಡ ಬ್ರೋ. ಹಾಸನ್ ರೂಟಲ್ಲೇನೆ ಒಂದ್ 2 ವರ್ಷದ ಹಿಂದೆ ಒಬ್ಬ ಸೂಪರ್ ಬೈಕಲ್ಲಿ, ಅದು ನೋಡಿ ಅದೊಂದು ಸೂಪರ್ ಬೈಕ್ ದಿನೊಂದು ಹೇಳ್ತೀನಿ ಕೇಳಿ. ಪಾಪ ಅವ್ರ ಹತ್ರ ಪವರ್ ಇದೆ, ಅದನ್ನ ಓಡಿಸೋದಕ್ಕೆ ಒಂದು ರೋಟ್ ಇಲ್ಲ. ಹಾಸನ್ ಹೈವೇಲಿ ಹೋಗ್ತಾರೆ, ಯಾವನಿಗೋ ಗುದ್ದ, ಏರ್ಪೋರ್ಟ್ ರೋಡಲ್ಲಿ ಹೋದ್ರು, ಗುದ್ದಿದ್ರು. ಅವರಿಂದ ಏನಾಯ್ತು, ಕಮ್ಯುನಿಟಿಗೆ ಹೆಸರಾಗುತ್ತೆ. ಓಕೆ, ಈಗ ನನಗೆ ಹೇಳೋದು ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆ್ಯಂಡ್ ಬೆಸ್ಟು. ಈಗ ಒಂದು ಕಮ್ಯುನಿಟಿ ಅಂತ ತಿಳ್ಕೊಳೋಣ. ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಬೇಡ ನಮಗೆ, ಒಂದು XYZ ಕಮ್ಯುನಿಟಿ. ಈ ಒಂದು XYZ ಕಮ್ಯುನಿಟಿಲಿ ಒಬ್ಬ ಅಥವಾ ಇಬ್ಬ ಇದು ಇಲ್ಲೊಂದು 10 ಲಕ್ಷ ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈ 10 ಲಕ್ಷ ಜನದಲ್ಲಿ ಕೇವಲ 1,000 ಜನ ಹೋಗಿ ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡಿದಾಗ ಏನಾಗುತ್ತೆ, ಈ ಕಮ್ಯುನಿಟಿಗೆ ಕೆಟ್ಟ ಹೆಸರು. ಹೌದು, ದಟ್ ಇಸ್ ಕಾಲ್ಡ್ ಬೈಕಿಂಗ್ ಕಮ್ಯುನಿಟಿ. ಇವಾಗ ಹೌದು, ಬೈಕಿಂಗ್ ಕಮ್ಯುನಿಟಿಯಲ್ಲಿ 10 ಲಕ್ಷ ಜನ ಇದ್ದಾಗ ಅದ್ರಲ್ಲಿ ಒಬ್ಬ 1000 ಜನ ಈ ಥರ ಚಪ್ರಿ ಥರ ಮಾಡಿ ಒಂದು ಸ್ವಲ್ಪ ಇದೆಲ್ಲ ಮಾಡಿದಾಗ ಇಡೀ ಕಮ್ಯುನಿಟಿಗೆ ಕೆಟ್ಟ ಹೆಸರು ಬರ್ತಾ ಇರೋದು. ಸಿಂಪಲ್. ಅದನ್ನು ತಡಿಬೇಕು ಅಂದರೆ ಭಾಳ ಕಷ್ಟ ಇದೆ. ನಮ್ಮವರು ಯೋಚನೆ ಮಾಡೋದ್ರಲ್ಲಿ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಐ ಥಿಂಕ್ ಅವ್ರಿಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗ್ಬಿಟ್ರೆ ನಮ್ಮವ್ರಿಗೆ ಅರ್ಥ ಆಗ್ಬಿಡುತ್ತೆ, ವೀಕ್ಷಕರಿಗೂ ಅರ್ಥ ಆಗುತ್ತೆ ಯಾರು ಬೈಕರ್ ಅಂದ್ರೆ ಏನು ಅಂತ. ಹೌದು ಬ್ರೋ, ಅದೇ ತುಂಬಾ ಜನ ನಾನು ಹೇಳ್ದಂಗೆ ಕೆಲವೊಬ್ರು ಗ್ಯಾಂಗ್ ಅಂತ ಹೇಳ್ತಾರೆ, ಇನ್ ಕೆಲವೊಬ್ರು ಅವರು ಬೈಕರ್ಸ್ಗಳೇ ನಾನು ಹೆಲ್ಪ್ ಮಾಡೋದು ಕೂಡ ನೋಡಿದೀನಿ. ಹೌದು, ಇನ್ ಕೆಲವೊಂದ್ ಕಡೆ ಗಲಾಟೆ ಮಾಡ್ಕೊಳೋದು ನೋಡಿ. ಹೌದು, ಅದೇ ನಾನು ಹೇಳಿದ್ನಲ್ಲ, ಡಿಫ್ರೆಂಟ್ ತರ ಬ್ರೋ.
ಈಗ ಮನುಷ್ಯ ಅಂತಂದ್ಮೇಲೆ ಎಲ್ಲರೂ ಸಿಮಿಲರ್ ಆಗಿರಲ್ಲ, ಹೌದು ಅದರಲ್ಲೂ ಚೇಂಜಸ್ ಇರ್ತಾರೆ ಗೊತ್ತಾ, ಆ ಥರನೇ ಈ ಕಮ್ಯುನಿಟಿನೂ ಅಷ್ಟೇ.